ಯಾಕ ಯಾಕೆ ಹೋಗ್ಬಾರ್ದು? ನಿಮ್ಮ ಬಳಗ ಇಲ್ಲಿ ಐತಿ. ಹಾ ಐತಿ, ನಿಮ್ಗಿನ್ ಜಾಸ್ತಿ ನಮ್ದು ಐತಿ. ನಾವು ಯಾಕೋ ಕಮ್ಮಿ ಮಾಡ್ಯಪ್ಪ. ಹಾ ಹೇಳಿ, ಏನ ಅಂದಿಲ್ಲವ? ನಿಮ್ಗಿನ ಜಾಸ್ತಿ ನಮ್ದ ಸಂಖ್ಯೆ ಹೆಚ್ಚೈತಿ. ದಿನ ಬಸ್ ಸ್ಟ್ಯಾಂಡ್ ನೋಡ್ತೀವಿ, ನಿಮ್ದ ಹೆಚ್ಚೈತಿ ಸಂಖ್ಯೆ. ಹೌದಾ? ಹೆಣ್ಮಕ್ಳು ಪವರ್ ಹಂಗೈತಿ, ಅದಕ್ಕೆ ಎಲ್ಲಿ ನೋಡಿದ್ರು ನಾವ ಕಾಣ್ತೀವಿ. ಪವರ್ ನಿಂದಲ್ಲ, ಗಣಮಕ್ಳು ಕೊಟ್ಟಿದ್ದ, ನೆನಪಿರ್ಲಿ. ಏನ್ ಕೊಟ್ಟಿರಿ? ಏನ್ ಕೊಟ್ಟಿರಿ ನೀವು? ಏನ್ ಮಾಡಿರಿ? ಏನ್ ಮಾಡಿರಿ? ಏನೂ ಮಾಡಿಲ್ಲ, ಎಲ್ಲ ನಾವ ಮಾಡ್ತೀವಿ. ಫಸ್ಟ್ನೇದಾಗಿ ಹಾ ನಿನಗ ಮುತ್ತೈದೆ ಭಾಗ್ಯ ಕೊಡ್ತೀವಿ. ಒಂದ್ ತಿಳ್ಕೊ, ನಾವಿದ್ರ ನೀವು ಎಲ್ಲಿ ಮಾಡಿ ಮನಿ? ನಾವಿದ್ರ ಮನ್ಯಾಗ ಬೆಳಕಿರ್ತೈತಿ, ಮನ್ಯಾಗ ಬೆಳಕಿರ್ತೈತಿ ನಾವಿದ್ರ. ಏ ಅಣ್ಣ, ಲೈಟ್ ಆರ್ಸನ್, ಲೈಟ್ ಆರ್ಸನ್, ಬೆಳಕ್ ಮಾ. ನಾವ್ ಹೇಳಿದ್ದು ಮನ್ಯಾಗ ದೀಪ ಹಚ್ತೀವಿ ನಾವು. ಏಸ್ ಮನಿಗೆ ಹಚ್ಚಿಗೆ ದೀಪ? ಮನ್ಯಾಗ ದೇವ್ರ ಮನ್ಯಾಗ ಹಚ್ತೀವಿ, ಹಾ, ಎಲ್ಲೆಲ್ಲೆಲ್ಲ ಕಡೆ ಹಚ್ತೀವಿ ನಾವು ದೀಪಗಳು. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರ, ಏನಂತ? ಹೆಣ್ಮಕ್ಳ ಮನಸ್ಸು ದೇವ್ರ ಗುಡಿ ಇದ್ದಂಗಂತ. ಹಾ ಹೌದು, ಹೆಣ್ಮಕ್ಳ ಮನಸ್ಸು ದೇವ್ರ ಗುಡಿ ಇದ್ದಂಗಂತ, ಎಲ್ಲರೂ ಬಂದು ಪೂಜೆ ಮಾಡ್ತಾರ. ಗಣಮಕ್ಳ ಮನಸ್ಸು ಸುಡಗಾಡಂತ, ಹೋಗುವಾಗ ಒಬ್ಬರ ಹೊಕ್ಕಾರ. ಏನಿಲ್ಲ ಏನಿಲ್ಲ, ಎಲ್ಲ ನಾವಿದ್ರೆ ನೀವು. ಒಂದು ಮಾತು ಹೇಳ್ತೀನಿ ಕೇಳ, ಹಾ, ಭಕ್ತರ ಕೈ ಮುಗಿದ್ರನ ದೇವ್ರಿಗೆ ಒಂದು ಬೆಲೆ. ಹೌದು, ಭಕ್ತರ ಕೈ ಮುಗಿದ್ರನ ದೇವ್ರಿಗೆ ಒಂದು ಬೆಲೆ. ಹಾ, ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರನ ಇಂಥ ಹುಡುಗಿಯಾರಿಗೊಂದು ಬೆಲೆ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರು ಹೇಳಿದ್ರು? ಏನಿಲ್ಲ, ಎಲ್ಲ ಸುಳ್ಳ, ಎಲ್ಲ ಸುಳ್ಳ. ನಾವಿದ್ರೆ ನಿಮಗ್ ಬೆಲೆ. ಅಪ್ಪಿ, ಈಗ ನಾನು ನೀನು ಏನಂದಿಲ್ಲ, ನೀವಿದ್ರೆ ನಮಗ್ ಹಾ ನಿಮಗ್ ಬೆಲೆ. ಏನೇನ್ ಮಾಡ್ತೇವ? ಏನೇನ್ ಮಾಡ್ತೀರಿ? ಮತ್ ಸ್ಟೈಲ್ ಎದಕ್ ಮಾಡ್ತೀರಿ ನೀವೆಲ್ಲ? ಹೊಸ ಹೊಸ ಡ್ರೆಸ್ ಹಾಕೋತೀರಿ, ಹೇರ್ ಸ್ಟೈಲ್ ಮಾಡ್ಕೋತೀರಿ, ನಾವು ನೋಡ್ಲಿ ಅಂತಾನೆ ಹಾಕೋತೀರಿ ನೀವು. ಅದಕ್ಕೆ 4 ತಾಸು ಕಾನೋಡಿ ಮುಂದಿರ್ತೀವಿ ನಾವು. ಅದಕ್ಕೆ ಹೇಳಿದೆ, 1:08 ಬಂದಾಳ್ರಿ, 11:00 ಸ್ಟೇಜಿಗೆ ಬಂದ. ನೀವು ಅವನು ಮೇಕಪ್ ಮಾಡ್ಕೊಂಡ ಕತ್ತಾಳಿಕಿ ಮತ್ತೆ ಮಾತಾಡತಾಳ. ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದೆ ಹುಡುಗರು. ಹೌದು, ಹುಡುಗಿಯರ್ ಚಂದ ಚಂದ ಬರ್ತಾರ, ನಮಗ್ ನೋಡ್ತಾರ ಅಂತ ಹೇಳಿ. ಅಟ್ಟ ಬರ್ಗೆಟ್ಟಿಲ್ಲ ಅವ್ ಗಂಡುಡ್ರಿ. ಇನ್ನು ಏ ಚಿಟ್ಕಿ ಚಿಟ್ಕಿ ಹೊಡೆದ್ರ ಹಿಂದಿಂದ ಬರ್ತಾರ. ನಾವು ಮನಸ್ಸು ಮಾಡಿದ್ರೆ ನಿಮ್ಮವ್ರು ನಿಮ್ಮಂತಾರನ 10 ಮಂದಿ ತಂದ ಸಾಕಷ್ಟು ಕೆಪಾಸಿಟಿ ಭಗವಂತ ನಮಗ್ ಕೊಟ್ಟಾನ. ಏನಿಲ್ಲ, ಟುಸ್ ಪಟಾಕಿ. ಆದ್ರೆ ದಯವಿಟ್ಟು ಅನಗೊಳ್ರಿ, ಒಂದು ಮಾತು ಹೇಳ್ತೀನಿ. ಹಾ, ಇವರಿಗೋಸ್ಕರ ಪ್ರೀತಿ ಪ್ರಣಯ ಪ್ರೇಮ ಅಂತ 3 ದಿನದ ಖುಷಿಗೋಸ್ಕರ 9 ತಿಂಗಳ ಹೊತ್ತು ಸಾಕಿದ ತಂದೆ ತಾಯಿ ಕಣ್ಣಾಗ ನೀರ್ ಹಾಕುವಂತ ಕೆಲಸ ನಮ್ಮ ಹುಡುಗರು ಮಾಡಬೇಡ್ರಿ. ಯವ್ವ 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 ಎಂತ ಮಾತು ಹೇಳಾತಿ? ಆಯ್ತು, ಹಿಂಗ ನೋಡಿದ್ರೆ ಹಿಂಗ್ ಸ್ಟೈಲ್ ಮಾಡ್ತಾರ, ಆಯ್ತು ನಮ್ ಹಿಂದ ಬಂದ ಬಿಡ್ತಾರ. ಹಂಗ ಒಂದು ಮಾತು ಹೇಳ್ತೀನಿ ಕೇಳ, ಹಾ, ಡಿಪ್ಲೊಮಾ ಮಾಡಿ ನೌಕರಿ ತಗೊಂಡೋಗ ಬೆಲೆ ಇಲ್ಲ ಈಗ. 1 ಲಕ್ಷ ರೂಪಾಯಿ HF ಡಿಲೆಕ್ಸ್ ಆಗಲಿ, ಪ್ಯಾಷನ್ ಪ್ರೋ ಆಗಲಿ, NS ಆಗಲಿ, ರಾಯಲ್ ಎನ್ಫೀಲ್ಡ್ ತಗೊಂಡು ಓಡಾಡ್ಸೋ ಮಕ್ಕಳಿಗೆ ಎಲ್ಲರೂ ಬೆನ್ನ ಹತ್ತದ ಈಗ. ಅದು ಮನ್ಯಾಗ ನಾವು ಕೂಡಿಟ್ಟಿರ್ತೀವಿ ರೊಕ್ಕ, ಅವು ಕದ್ ಒಯ್ದಿರ್ತಾರ. ಗೊತ್ತೈತೆ? ನಿಯತ್ತಾಗಿ ನೀ ದುಡಿಬೇಕ, ದುಡ್ಡು ತಗೋಬೇಕು. ನಿಮ್ಮವ್ರು ನೀವು ನಿಯತ್ತಾಗಿದ್ದಿದ್ರು ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಯಾಕೆ ಹುಟ್ಟುತ್ತಿದ್ದವು? ಇಷ್ಟು ಜಾನಪದ ಗಾಯಕರು ನಾವ್ ಯಾಕೆ ಬರ್ತಿದ್ವಿ? ನಾವ್ ಇನ್ನು ಈಗ ಒಂದು ಕೂಸು. ಗುರುಗಳಿಗೆ ಆಗಿನ ಟೈಮ್ನಾಗ ಪ್ರೀತಿ ಪ್ರೇಮದ ಅನುಭವ ಆಗ್ಯದ ಅಂದ್ರೆ ತಿಳ್ಕೊನಿ. ಎಷ್ಟು ಮಂದಿ ಅವ್ರ ಯಾಕೆ ಜೈಲಿಗೆ ಹೋಗಿದ್ರ? ಅಲ್ಲ, ನೀ ಬಾಟಿಗೆ ಉಪ್ಪು ಕಟ್ಬಾರ್ದು, ತಡಿಯೋ. ನಾವು ಬರೀ ತುದಿ ಆಟ ಹೇಳತ್ತೀವಿ, ನೀವು ಆಮೇಲೆ ಬಾಟಿಗೆ ಕೈ ಹಾಕ್ತಿಲ್ಲ. ಹಾ, ನಾವು ದುಡ್ದು ಹಾಕ್ದಲ್ಲೇ ನೀವು, ನಾವು ರೊಟ್ಟಿ ತಟ್ಟಿರ್ತೀವಲ್ಲ, ನಿಮ್ ರೊಟ್ಟಿ ಕಟ್ಟಿರ್ತೈತಿ, ನಿಮ್ ಹೊಟ್ಟಿ ತುಂಬತೈತಿ. ಅಪ್ಪಿ ಸ್ವಲ್ಪ ದೂರ ತನ್ನಿಂತ ಮಾತಾಡ. ಯಾಕ? ಮೊದಲ ಕುದುರೆ ಜಡ್ ಅದಾವ ನಮಗ. ಹೌದಿಲ್ಲ? ನಾವ್ ಮಾಡ್ದ ಹಾಕ್ದಲ್ಲ, ಮುಟ್ಟು ಮಾತಾಡಿಸ್ಬೇಡ. ನಾವ್ ಮಾಡ್ದ ಹಾಕ್ದಲ್ಲ ನಿಮ್ ರೊಟ್ಟಿ ಕಟ್ಟಿರ್ತೈತಿ, ನಿಮ್ ಹೊಟ್ಟಿ ತುಂಬತೈತಿ. ಅದನ್ನ ದೂರ ಸರದ ಬಿಸಿಲು ಗಾಳಿ ಮಳಿ ಬೆಳಕು ಚಳಿ ಹೊಲ್ಲಾಗ ಹಾಕಿದ ಪೀಕಿಗೆ ಲಾಭ ಬರುತ್ತಾ ಇಲ್ಲ ಗೊತ್ತಿಲ್ಲ. ನನಗಾಲಿಕ್ಕೂ ಇಡೀ ದೇಶಕ್ಕೆ ಅನ್ನ ಆಗಲಿ ಅಂತ ನಮ್ಮ ರೈತ ಹಗಲಿ ರಾತ್ರಿ ತಂದು ದುಡದ್ ಹಾಕ್ತೇಲಿ, ನೀ ಮಾಡಿ ಹಾಕ್ತಿ ಒಬ್ಬೊಬ್ಬನಿ. ನಾವ ದುಡಿಲಿಲ್ಲ ಅಂದ್ರೆ ನೀ ಏನು ಮಾಡ್ತಿದ್ದಿ? ನಾವ್ ಹೊಲ್ದಾಗ ಸದಿ ತೆಗ್ದಲ್ಲ, ನಿಮ್ ಮನ್ಯಾಗ ಜೋಳ ಬಂದ್ ಬೀಳ್ತೈತಿ, ಅದನ್ನ ನೆನ್ಪಿಟ್ಕೋ. ಅಪ್ಪಿ, ನಾ ಹೊಲ ಬಿತ್ತಿದಲ್ಲಿ ನೀ ಕಸ ತೆಗಿಯಾಕ ಬರ್ತಿ. ಅಂದ್ರೂ ನಾವ್ ಮಾಡ್ಲೇಬೇಕಲ್ಲ ಅದ್ರೊಳಗ. ಹಾ, ಮಾಡ್ಲೇಬೇಕಲ್ಲ ನಾವು. ಕಸ ತೆಗಿಯೋರಿಗೆ ಕಿಮ್ಮತ್ತಿಲ್ಲ. ಮೈಲಾರಿ ಒತ್ತಿ ಬೆಳೆ ಬಾಳ ಕಿಮ್ಮತ್ತು. ಟೋಟಲ್ ಆಗಿ ನಿಮ್ ಇಬ್ಬರು ವಾದ ಏನಂದ್ರ, ಹಾ ಸರ್, ಮೊದಲು ಮೇಘರಾಜ ಸುರಿಬೇಕು,
ಮೇಘರಾಜ್ಯ ಸುರಿಬೇಕು. ಅವನು ಗಣಮಗ ಅಲ್ಲ ಸರ್. ಹಾ ಅದ ಗಣಮಗಂದ ಹೇಳಿನಿ. ನಾನು ಅನ್ನ ಹೇಳ ಆಮೇಲೆ ಭೂಮಿ ತಾಯಿ ಬೆಳಿತಾಳ. ಇದ್ರಾಗ ಏನ್ ದೊಡ್ಡ ವಿಷಯ ಇಲ್ಲ. ಅದ ಇಲ್ರಿ ಆಕೇನ ಅಂದ್ರೂ ನಮ್ದು ಸಾಧನೆ ಹೆಚ್ಚಿರ್ತೈತಿ. ನಮ್ದ ಕೆಲಸ ನಿಮ್ಮದ ಹೆಚ್ಚೈತೆ. ಊರ್ ತುಂಬಾ ಉಡಿಯಕ್ಕೆ ಹಾಕೊಂಡು ಹೋಗುವ ಗಂಡುಡ್ರ ಕೈ ಬಾಟ್ಲಿ ಕೊಟ್ಟು ಹೋಗೋದು ನಿಮ್ಮದ ಹೆಚ್ಚೈತಿ. ನಾವ್ ಹೇಳಿರ್ತೀವಿ ನೀವು ದಾರು ಕುಡೀರಿ ಅಂತ ಹೇಳಿರ್ತೀವಿ. ನಾವು ಸರಿಯಾಗಿ ದಾರಿ ತೋರಿಸಿರ್ತೀವಿ, ನೀವು ತಪ್ಪು ದಾರಿ ತಿಳ್ಕೊತೀರ ಅಷ್ಟ. ಬಾಯಲ್ಲಿ ಹೇಳ್ತೀನಿ ಯಾವ ದಾರಿ ತೋರಿಸ್ತಿ? ತಪ್ಪು ದಾರಿ ನೀವು ತಿಳ್ಕೊಂತೀರಿ. ಹೌದು. ನಾವು ಸರಿಯಾದ ದಾರಿ ತೋರಿಸ್ತೀವಿ. ನಮ್ಗೆ ತಿಂಡಿ ಹೆಚ್ಚಾಗಿ ನಾವ ತಪ್ಪು ದಾರಿ ತುಳಿತೀವಿ. ಹೌದು ಹೌದು ಹೌದು. ಹೋಗುವಾಗ ಒಂದ ಮಾತು ಹೇಳ್ತಾರ್ರಿ ಇವ್ರು. ಹಾ ಏನಂತ? ನನಗಾದ ಅನುಭವ ಹೇಳತ್ತೀನಿ. ನಮ್ಮ ಮನ್ಯಾಗ ನಮ್ಮ ಅಪ್ಪ ಅಲ್ಲಿ ಅನ್ನಕತ್ತಾನ, ನಿನಗೆ ನನಗಿನ ಚಲೋ ಹುಡುಗಿ ಸಿಗೋಕಿದ್ರೆ ನಿನ್ನಿಂದ ಯಾಕೆ ಬೆನ್ನತ್ತಿದ್ನೆ ನಿಮ್ಮ ಮೌನ ಕೆಸ ಬಾಯಿ. ಇಡೀ ಊರಿಗೂರ ಉರ್ಕೊಂಡ್ರು ನಿಮ್ಮ ಅಣ್ಣ ನಿಮ್ಮ ಅಪ್ಪ ನಮ್ಮ ಮನೆ ಬಂದು ಬಾಕ್ಲಿ ಕೂತ್ರು ಬಿಟ್ಟ ಮಗ ಅಲ್ಲ. ಎದಕ್ಕೆ ಬಿಟ್ಟಿನಿ ಒಂದ ಮಾತು ತಿಳ್ಕೊನಿ. ಎಲ್ಲಿರ ಇರ ಹೆಂಗರ ಇರ ಚಂದಿರ ಅಂತ ಬಯಸುವವರ ಗಣ ಮಕ್ಕಳು ನೆನಪಿರ್ಲಿ. ಅದು ಹೌದಲ್ಲ ಮುತ್ತ? ನೀವು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ, ಗೌರವ ಕೊಡಂಗಿಲ್ಲ. ನಾವು ಗೌರವ ಕೊಡ್ತೀರಿ, ನಾವು ಕೊಡ್ತೀವಿ. ನಾವು ಗೌರವ ನೀವು ಕೊಡಂಗಿಲ್ಲ, ಕೇಳಂಗಿಲ್ಲ. ನೀವು ತಂದೆ ತಾಯಿ ಗೌರವ ಕೊಡ್ತೀರಿ, ಕೊಟ್ಟ ಮನೆ ಎರಡು ಬಾಗಲ ಮಾಡ್ತಿರೋ ನಿಮ್ಮವ್ರ. ಅದೇ ನಮ್ ಗಂಡ ಲಕ್ಷ್ಮಿ ಬಾಳ ದಿನ ಆಗೈತಿ ನನ್ನ ರೊಚ್ಚಿಗೆ ಎಬ್ಬಿಸಿ ಮಾತಾಡಕ್ ಹಚ್ಚಬೇಡ. ನೀನು ಜಾಸ್ತಿ ಮಾತಾಡಬೇಡ. ನಾನು ನೋಡ್ರಿ ನಿಂತ್ನಂದ್ರ ಬೆಳತನ ನಂದ ಆಕೈತಿ. ನಮ್ಮ ಹೆಣ್ಮಕ್ಳು ಜಾಸ್ತಿ ಕುಂತಾರ, ನೀವು ಹೋಗೋದು ಕಷ್ಟ ಆಗ್ತೈತಿ. ಆಮೇಲೆ ಅಪ್ಪಿ ಬಸ್ ಫ್ರೀ ಆಗ್ಯಾವ ಅಂತೇಳಿ ಹಾರಾಡಬೇಡ. ಅದಕ್ಕೆ ಹೆಣ್ಮಕ್ಳು ಪವರ್ ಅನ್ನೋದು. ಆಕಿ ಹೆದರಿಕೆ ಏನೀಗ ನಮಗ ಬಾಳ ಮಾತಾಡಿದ್ರಿ ಅಂದ್ರೆ ಆಧಾರ್ ಕಾರ್ಡ್ ಫ್ರೀ ಅದ ಊರಿಗೆ ಹೊಕ್ಕಿನಂತಾಳ. ಅಪ್ಪಿ ಹಂಗ ನಮ್ಮ ಹಳೆ ಮಾಜಿ ಡೌಗ್ ಆಧಾರ್ ಕಾರ್ಡ್ ಫ್ರೀ ಅದಾವ, ನೆನಪಿರ್ಲಿ. ಅವರು ಬರಕ್ ರೆಡಿ ಅದಾರ. ಏನಿಲ್ಲ ಏನಿಲ್ಲ. ಯಪ್ಪ ನಾವು ಸುಮ್ ಕಾಮಿಡಿ ಮಾಡೀವಿ, ನೀವು ಮತ್ತೆ ಮುಂಜಾನೆ ಓಣ್ಯಾ ತೊಕೊಂಡ್ ನಿಂತೀರಿ. ಮತ್ತೆ ಮೈಲೇರಿ ಹೇಳೋ ಏನಬಾ ಅಂತಿದ್ದೀನಿ ಹೇಳ. ನಮ್ಮ ಮಗಳು ಎಲ್ಲ ಬಾಳೆ ಸವಳಿಗಳು ಎಲ್ಲ ಹೊರ ಹಾಕ್ತಾರ. ಆಮೇಲೆ ಜಾಸ್ತಿ ಮಾತಾಡಿದ್ರ ನಾವು ಸುಮ್ಮ ಮಾಡೋದು ತಮಾಷೆಗಾಗ್ಯವ. ಮತ್ತೆ ನೀವು ಒಟ್ಟರು ರೋಚಿಗೆ ತಗಸಿ ಬಾಕ್ಲಿ ನಿಂತೀರಿ. ಹಾ ಈಗ ಹೇಳತ್ತೀನಿ, ನಾ ಸುಮ್ಮ ಹಂಗ ಅಂದಿನಿ. ಏ ಮುದುಕಿ ಕಾಣ್ತೀನಿ ಅನ್ನ ನಿಂಗೆ ಯಮ್ಮ ನಿನಗ ಏನು ಮುತ್ತಿಲ್ಲ ಐಯತ್ತಿರಿ ಏನಂತೀರಣ ಐಯತ್ತಿರಿ. ಏ ಆಯಿ ಕಾಣ್ತೀನನ್ನ. ಹಾ ಇವ ನಮ್ಮ ದೊಡ್ಡಪ್ಪಿ ಒಂದಿಟ್ರಿ ನೀವು. ನಾವು ಹಾಳು ಮಾಡಂಗಿಲ್ಲ, ನೀವು ನಮ್ಮನ್ನ ಹಾಳು ಮಾಡ್ತೀರ ಅಷ್ಟ. ಹೌದು ಹೌದು. ಮತ್ತ ಬರ್ಲಿ ಜೋರ ಚಪ್ಪಾಳೆ. ನಾವೇನೇ ಮಾತಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದ ಗೀತೆ. ನಮ್ಮ ತಂಡದ ಗಾಯಕರು ಮುತ್ತು ಹಳ್ಯಾಳವರು. ಅಪೇಕ್ಷೆ ಮೇರೆಗೆ ನಮ್ಮ ಆತ್ಮೀಯ ಸ್ನೇಹಿತ ಯಾವ್ದ ಏಪಿ ಬಾಯ್ಲಿ ಯಾವ್ದ ಹೇಳಿ, ಯಾವ್ದು ಹಾಡ್ತಿ ಹೇಳ. ಯಾವ್ದು ಹಾಡ್ತಿ ಹೇಳ ಸರಳ. ಮಾಡಬೇಡಿ ಹೇಳ್ರು ಅಣ್ಣ. ಈ ಒಂದು ಗೀತೆ ಯಾರಿಗೂ ಯಾವುದೇ ತರ ಸಂಬಂಧಪಟ್ಟದ್ದಲ್ಲ. ಮತ್ತೆ ಅದಕ್ಕೆ ಹಾಡ್ತಿ ಬಿಡು. ಕೇವಲ ಕಾಲ್ಪನಿಕ. ಕವಿ ಯಾವತ್ತೂ ಕಾಲ್ಪನಿಕ ಮಾಡ್ಕೊಳೋದಿಲ್ರಿ. ಅದ್ರ ಬೇರೆ ಜಾನಪದ ಪ್ರೇಮಿಗಳು ನಾವೇನದೀವಲ್ರಿ, ಸಾಹಿತ್ಯ ನಮ್ಮ ಗುರುಗಳು ಹಿಡ್ಕೊಂಡಾಗ ಹೇಳ್ತೀನಿ, ಎದ್ದಿದ್ದ ಬರೆಯೋರು ನಾವು. ಹೌದು, ಕಾಲ್ಪನಿಕ ಯಾರು ಬರೆಯೋದಿಲ್ಲ. ಇದ್ದದ ಬರ್ದನು ಮನಗುಳಿ ಸ್ಟೇಷನ್ದಾಗ ಕಂಪ್ಲೀಟ್ ಆಗೈತೆ. ಅದ ವಿಷಯನ ಬೇಡಣ. ಆದ್ರೂ ಇದು ಯಾರಿಗೂ ಯಾವುದೇ ತರ ಸಂಬಂಧಪಟ್ಟದ್ದಲ್ಲ, ಕೇವಲ ನನಗ ಸಂಬಂಧಪಟ್ಟದ್ದ. ನಿನಗೆ ಆಟ ಇದ್ರೆ ಮತ್ತೆ ನಮ್ಮ ಮುಂದೆ ಯಾಕೆ ತೋಡ್ಕೊಂತಿ ಬಿಡ. ಹಂಗಲ್ಲದಣ, ಪ್ರೀತಿ ಮಾಡಿದ ಮ್ಯಾಗ ಮಣಿತನದರ ಬರ್ತಾರಿಲ್ಲ ಗೊತ್ತಿಲ್ಲ, ಕಾಕ ದೊಡ್ಡಪ್ಪ ಚಿಗವ್ರು ಬರ್ತಾರ ಗೊತ್ತಿಲ್ಲ. ಆದರೆ ಜೀವಕ್ಕೆ ಜೀವ ಕೊಟ್ಟು ಬರೋರು ಯಾರಂದ್ರೆ ಅದು ನಮ್ಮ ದೋಸ್ತರು ಅದಾರಣ್ಣ. ದೋಸ್ತಿಕಿನ್ನ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಪ್ರೀತಿಗೆ ಸಪೋರ್ಟ್ ಮಾಡೋರು ಅವ್ರ, ಹೊತ್ಕೊಂಡು ಹೋಗಕ್ಕೆ ಕಾರ್ ತರೋರು ಅವ್ರ, ನಾಳೆ ಜಗಳ ಹತ್ಯೆ ಬಡಿಸೋನವ್ರು ಅವ್ರ. ಅದಕ್ಕೆ ದೋಸ್ತಿಕಿನ ಅಣ್ಕೊಡ್ರೆ ದೋಸ್ತಿ ಸಂಬಂಧ ಜೀವ ಬಿಡೋನು ಬೇಕಾರ, ಇವ್ರ ಸಂಬಂಧ ದೋಸ್ತಿ ಕೆಡಿಸೋಣದು ಬೇಡ ನಾವು. ಅವೇ ನೀವು ಹೆಲ್ಪಿಗೆ ಬರೋದು ಬೇಡವ. ನೀವು ಹೆಲ್ಪ್ ಮಾಡಿ ರಗಡ ಮನೆ ಉದ್ಧಾರ ಮಾಡಿ ಕುಂದ್ರೋಗಲ್ಲಿ. ಹಾಂ ಹೌದು, ನೀವು ಕುಂತ್ರ ಸಾಕಾಗೈತಿ.